ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರದಲ್ಲಿ ಪುಷ್ಯನ ಆರ್ಭಟಕ್ಕೆ ನಲಗಿ ಹೋದ ಜನ. ಬುಧವಾರವೂ ಶಾಲಾ ಕಾಲೇಜಿಗೆ ರಜೆ ಘೋಷಣೆ ಮಾಡಿದ ತಹಶೀಲ್ದಾರ್. ಚೆನ್ನಮ್ಮ ವೃತ್ತ, ಬಂಗಾರಪ್ಪ ವೃತ್ತ ಜಲಾವೃತ. ನಗರಸಭೆ ವೈಫಲ್ಯ ಕಾರಣ ಎಂದ ಉಮೇಶ್ ಸೂರನಗದ್ದೆ. ಪರಿಹಾರ ಬೇಡ, ಮನೆ ಪತ್ರ ಕೊಡಿ ಎಂದ ಮಂಜುನಾಥ್ ಕುಟುಂಬ. ಆನಂದಪುರಂನಲ್ಲಿ ವೈದ್ಯರ ಕೊರತೆ, ಸಕಾಲಕ್ಕೆ ಸಿಗುತ್ತಿಲ್ಲ ಚಿಕಿತ್ಸೆ. ಕೆಟ್ಟು ನಿಂತಿದೆ 108 ಆಂಬ್ಯುಲೆನ್ಸ್. ಆಸ್ಪತ್ರೆ ಅವ್ಯವಸ್ಥೆ ಬಗ್ಗೆ ಹೊನಗೋಡು ರತ್ನಾಕರ್ ಆಕ್ರೋಶ. ಈಗ ಸುದ್ದಿಯ ವಿವರ. ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ವಿಪರೀತ ಮಳೆಯಿಂದಾಗಿ ನಗರ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಸಾಕಷ್ಟು ಅವಘಡಗಳು ಸಂಭವಿಸಿದ್ದು, ನಗರ ವ್ಯಾಪ್ತಿಯಲ್ಲಿ 2 ದಿನಗಳಿಂದ 3-4 ಮನೆಗಳು ಕುಸಿದು ಬಿದ್ದಿದೆ. ಪಟ್ಟಣದ ಶಿವಪ್ಪನಾಯಕ ನಗರದ 21ನೇ ವಾರ್ಡ್ನ ಆಟೋ ಚಾಲಕ ಮಂಜುನಾಥ್ ಎಂಬುವರ ಮನೆಗೆ ಸೋಮವಾರ ರಾತ್ರಿ ನೀರು ನುಗ್ಗಿ ಮನೆ ಸಂಪೂರ್ಣ ಕುಸಿದು ಬಿದ್ದಿದೆ. ತಡರಾತ್ರಿ ಮನೆ ಬಿದ್ದು ಕುಟುಂಬಸ್ಥರು ಅಪಾಯದಿಂದ ಪಾರಾಗಿದ್ದರೂ ರಾತ್ರಿ ನೆಲೆಯಿಲ್ಲದೆ ಕಳೆಯುವ ಸ್ಥಿತಿ ಬಂದಿತ್ತು. ಮನೆಗೆ ಈ ತನಕ ಹಕ್ಕುಪತ್ರ ಸಹ ಸಿಗದೇ ಇರುವುದರಿಂದ ನಮಗೆ ಸರ್ಕಾರಿ ಸೌಲಭ್ಯ ಯಾವುದೂ ಸಿಗುತ್ತಿಲ್ಲ. ಈ ಬಗ್ಗೆ ಶಾಸಕರು ಗಮನ ಹರಿಸಬೇಕು ಎಂದು ಮಂಜುನಾಥ್ ಕುಟುಂಬಸ್ಥರು ಮನವಿ ಮಾಡಿದ್ದಾರೆ. ಶಾಸಕರ ಮಾರ್ಗದರ್ಶನದಂತೆ ಮಂಗಳವಾರ ಕಾಂಗ್ರೆಸ್ ಪ್ರಮುಖರು ಮನೆ ಬಿದ್ದ ಸ್ಥಳಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಆರ್ಥಿಕ ನೆರವು ನೀಡಿದರು. ವಿಪರೀತ ಮಳೆಯಿಂದಾಗಿ ಚೆನ್ನಮ್ಮ ವೃತ್ತ ಹಾಗೂ ಸಾಗರ ನಗರದ ಸೂರನಗದ್ದೆ ಗ್ರಾಮಕ್ಕೆ ಹೋಗುವ ರಸ್ತೆಗಳು ಜಲಾವೃತವಾಗಿದ್ದು, ಸಾರ್ವಜನಿಕ ಹಾಗೂ ವಾಹನ ಸಂಚಾರಕ್ಕೆ ಅಡ್ಡಿ ಉಂಟು ಮಾಡಿದೆ. ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣವಾಗಿದ್ದು, ಚರಂಡಿ ನಿರ್ಮಿಸಿ ನೀರು ಹರಿಯಲು ಅವಕಾಶ ಮಾಡಿಕೊಡಿ ಎಂದು ಅನೇಕ ಬಾರಿ ಮನವಿ ಮಾಡಿದ್ದರೂ ಸ್ಪಂದಿಸಿಲ್ಲ. ಎಲ್ಲ ಕೆಲಸಗಳನ್ನು ಶಾಸಕರೇ ನೋಡಿ ಸರಿ ಮಾಡಬೇಕು ಎನ್ನುವ ನಗರಸಭೆ ಅಧಿಕಾರಿಗಳ ಧೋರಣೆ ಬದಲಾಗಬೇಕು ಎಂದು ಸಾಮಾಜಿಕ ಕಾರ್ಯಕರ್ತ ಉಮೇಶ್ ಸೂರನಗದ್ದೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ 4 ದಿನಗಳಿಂದ ಕಾರ್ಗಲ್ನ ಜಲಶುದ್ಧೀಕರಣ ಘಟಕದಲ್ಲಿ ಮೋಟಾರ್ ಸುಟ್ಟು ಹೋದ ಪರಿಣಾಮ ಸಾಗರ ಪಟ್ಟಣಕ್ಕೆ ನೀರು ಸರಬರಾಜು ಆಗಿರಲಿಲ್ಲ. ಮಂಗಳವಾರ ಪೌರಾಯುಕ್ತ ನಾಗಪ್ಪ ಸ್ಥಳದಲ್ಲಿಯೇ ಇದ್ದು ಮೋಟಾರ್ ರಿಪೇರಿ ಜೊತೆಗೆ ನೀರು ಸರಬರಾಜು ಮಾಡಲು ಅಗತ್ಯ ಕ್ರಮ ಕೈಗೊಂಡಿದ್ದಾರೆ. ವಿಪರೀತ ಮಳೆ ಇರುವ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಡಾಕ್ಟರ್ ಪ್ರತಿಭಾ ಆರ್ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ. ನೋಡಿ ಕೆಲಸ ಹೆಂಗಿದೆ. ಎಲ್ಲರೂ ಶಾಸಕರು ಬಂದು ಮಾಡೋಕ್ಕಾಗಲ್ಲ. ನಗರಸಭೆ ಅವ್ರವ್ರ ಕೆಲಸ ಮಾಡಬೇಕು. ಇಲ್ಲಿ ಮಾಡ್ತಾರೆ ನೋಡಿ. ಚರಂಡಿ ಕ್ಲೀನ್ ಇಲ್ಲ, ಯಾರು ಆಡಳಿತ ಮುಖ್ಯಾಧಿಕಾರಿಗಳು ಇಲ್ಲ. ನೋಡಿ ಪರಿಸ್ಥಿತಿ ಹೇಗಿದೆ. ಜನ ಓಡಾಡೋಕ್ಕಾಗಲ್ಲ. ನೋಡಿ ಯಾವ ಥರ ಬರ್ತಾ ಇದೆ. ಎಲ್ಲ ವಿಚಾರಗಳು ಶಾಸಕರಾಗಲಿ ಜನಪ್ರತಿನಿಧಿಗಳು ಮಾಡೋಕ್ಕಾಗಲ್ಲ. ಅಧಿಕಾರಿಗಳು ಅವ್ರವ್ರ ಕೆಲಸ ಅವ್ರು ಮಾಡ್ಬೇಕು. ಇಲ್ಲಿ ಬಂದು ನಗರಸಭೆ ಎಲ್ಲಿ ಹೋಗಿದೆ ನೋಡಿ ಸರ್, ಬಂದಿದೆ. ಏನು ಮಾಡ್ಬೇಕು ಹೇಳಿ. ಬಹಳ ಕಷ್ಟಕರವಾಗಿದೆ. ನಮಸ್ಕಾರ. ಸತತ ಮಳೆಯಿಂದ ಬಿದ್ದಿದೆ. ನನಗೆ ಏನೂ ಬೇಡ, ಪರಿಹಾರ ಗಿರಿಯನ್ನು ನನ್ನ ತಂದೆಯವರ ಆಸ್ತಿಯಿಂದ ಹಕ್ಕುಪತ್ರ ಮತ್ತು ನನ್ನ ರೆಕಾರ್ಡನ್ನು ನನಗೆ ಕೊಟ್ಟ ನನ್ನ ಮುಂದಿನ ವ್ಯವಸ್ಥೆ ಅಂದರೆ ನಗರಸಭೆಯಿಂದ ಆವಾಸ್ ಯೋಜನೆ ಮನೆಯಲ್ಲಿ ಮನೆ ಬಂದಿದೆ 7 ಲಕ್ಷದ್ದು. ಅದಕ್ಕೆ ದಾರಿ ಆಗತ್ತೆ. ದಯವಿಟ್ಟು ನನಗೆ ಹಕ್ಕುಪತ್ರವನ್ನು ನೀಡಬೇಕಾಗಿ ವಿನಂತಿ ಮಾಡ್ಕೊಳ್ತೀನಿ. 86ನ ಆದೇಶ ಇದೆ, 80ನೇ ಇಸ್ವಿ ಆದೇಶ, DC ಆದೇಶ ಇದೆ ಸರ್. ಇಲ್ಲ ಗೋಡೆಗೆ ಮಕ್ಕಳು ಮರಿ ಒಳಗಿರ್ತಾರೆ. ಕರೆಂಟ್ ಎಲ್ಲ ಹಿಂಗೆ ಗ್ರೌಂಡ್ ಆಗತ್ತೆ ಸರ್. ಈಗ ಮಳೆ ಬಂದೆಲ್ಲ ಗೋಡೆಗೆ ನೀರೆಲ್ಲ ಹೋಗಿ ಗ್ರೌಂಡ್ ಆಗ್ತಾ ಇದೆ. ಎಷ್ಟು ಸಲ ಹೋಗಿ ಕೇಳಿದ್ರು ನಗರಸಭೆ ರೆಕಾರ್ಡ್ ಮಾಡ್ಕೊಡ್ತೀವಿ ಅಂತಾರೆ. ಯಾರಿಗೋ ತಿನ್ಕೊಂಡು ಏನೋ ಮಾಡ್ಕೊಂಡು ದುಡ್ಡು ನಮಗೀಗ ರೆಕಾರ್ಡ್ ಏನು ಮಾಡ್ಕೊಡ್ತಾ ಇಲ್ಲ ಸರ್. ಪಕ್ಕದ ಜಾಗ, ಡಿಸ್ಟ್ರಿಕ್ಟ್ ಜಾಗ ಅಂತ ಹೇಳಿದ್ದಾರೆ. 80 ವರ್ಷದಿಂದ ಆದೇಶ ಇದೆ, ಎಲ್ಲ ಇದೆ, ಏನು ರೆಕಾರ್ಡ್ ಏನು ಮಾಡೇ ಕೊಡ್ತಾ ಇಲ್ಲ ಸರ್. 10ವರೆಗೆ ಘಟನೆ ಆಗಿದೆ. ನಾವು ನಮ್ಮ ಇವರು ಕೌನ್ಸಿಲರಿಗೂ ಎಲ್ಲ ಹೇಳಿದ್ವಿ, ಆದ್ರೂ ಯಾರು ಬಂದಿಲ್ಲ ಸರ್. ರಾತ್ರಿ ಕರೆಂಟ್ ಏನಾದ್ರು ಗ್ರೌಂಡ್ ಆದ್ರೆ ಮಕ್ಕಳು ಮನೆಯಲ್ಲೆಲ್ಲ ಮಲಗಿರ್ತಾರೆ. ಏನಾದ್ರೆ ಯಾರು ಬರ್ತಾರೆ ಸರ್. ಏನ್ ಮಾಡ್ಬೇಕು? ಈಡಿಗರ ಸಂಘವನ್ನು ರಾಜಕೀಯಕ್ಕೆ ಬಳಸಿಕೊಳ್ಳುವುದು ಸರಿಯಲ್ಲ. ಶಾಸಕ ಬೇಡೂರು ಪರ ಬ್ಯಾಟಿಂಗ್ ಮಾಡಿಲ್ಲ ಎಂದು ಪ್ರಾಂತೀಯ ಆರ್ಯ ಈಡಿಗರ ಸಂಘದ ಅಧ್ಯಕ್ಷ ಮರಸ ಮಂಜಪ್ಪ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಸುವ ಸಂಚು ರೂಪಿಸಲಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹಾಗೂ ಈಡಿಗ ಸಮಾಜದ ಮುಖಂಡ ರತ್ನಾಕರ್ ಹೊನಗೋಡು ಆರೋಪಿಸಿದ್ದಾರೆ. ಮಂಗಳವಾರ ಆನಂದಪುರಂ ಕನ್ನಂಬಾಳ್ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಆಸ್ಪತ್ರೆ ಅವ್ಯವಸ್ಥೆ ಖಂಡಿಸಿ ಮಾತನಾಡಿದ ನಂತರ ತಮ್ಮ ಕಚೇರಿಯಲ್ಲಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಇನ್ನೇ ಒಂದು ನಮ್ಮ ಕೇಶವನ್ ಮಗ ಇಲ್ಲಿದ್ದಾನೆ. ಇವರು ರಾತ್ರಿ 9:30 ಬಂದಿದ್ದಾನೆ. ಅವ್ರ ಮಗಳಿಗೆ ಕಿವಿ ನೋವಲ್ಲ, ಕಿವಿ ನೋವು ಅಂತೇಳಿ. ಆದ್ರೆ ಇಲ್ಲಿ ನರ್ಸ್ ಏನ್ ಮಾಡಿದಾರೆ, ಇಲ್ಲ ಡಾಕ್ಟರ್ ಇಲ್ಲ ಅಂದರೆ ಡಾಕ್ಟ್ರಿಗೆ ಫೋನ್ ಮಾಡ್ರಿ ಅಂತ ಹೇಳಿದಾಗ ಫೋನ್ ಮಾಡಿದ್ದಾರೆ. ಅವರು ನರ್ಸಿಗೆ ಏನ್ ಮಾಡಿದಾರೆ, ಫೋನ್ ಮೇಲೆ ಹೇಳಿದ್ದಾರೆ, ಇಲ್ಲ ಹಿಂಗೊಂದು ಇಂಥ ಟ್ಯಾಬ್ಲೆಟ್ಸ್ ಕೊಡು, ಇಂಥ ಇದು ಕೊಡ್ರಿ ಅಂತೇಳಿ. ಆದ್ರೆ ಇವ್ರು ಎಲ್ಲ ಒಂದ್ ಕಡೆ ಮಕ್ಕಳು
ಡಾಕ್ಟರ್ ಬಂದು ನೋಡಲ್ದೆ ಸುಮ್ಮನೆ ಅಂದಾಜಿಗೆ ಫೋನ್ ಮಾಡಿ ಹೇಳಿದ್ರೆ ಇದಾಗಲ್ಲ, ನನಗೆ ಬೇಡ ಇದು ಅಂತ ಹೇಳಿ ಇವರು ಶಿವಮೊಗ್ಗ ಕರ್ಕೊಂಡು ಹೋಗಿದ್ದಾರೆ. ಒಂದು ವೇಳೆ ಅವನಿಗೆ ಏನೋ ಗಾಡಿ ಇತ್ತು ಶಿವಮೊಗ್ಗ ಹೋದ, ಇಲ್ಲದೆ ಹೋಗಿ ಒಬ್ಬ ಬಡವ ಕೂಲಿ ಕಾರ್ಮಿಕ ಆದ್ರೆ ಏನಾಗಬೇಕಾಯ್ತು? ಡಾಕ್ಟರ್ ಬಂದು ನೋಡಿ ಅವಾಗ ಅದು ನೋಡಿದಾಗ ಅದು ಯಾವ ಮೆಡಿಸಿನ್ ಕೊಡ್ಬೇಕು ಅಂತ ಗೊತ್ತಾಗುತ್ತೆ. ಈಗ ಸುಮ್ಮನೆ ಅಂದಾಜಿ ಕೊಡೋದಾಗಿದ್ರೆ ನಾನೇ ಕೊಡ್ತಿದ್ದೆ, ನಾವು ಕೊಡ್ಬೋದು, ಇಲ್ಲಿ ಇದ್ದರೂ ಕೊಡ್ಬೋದು. MBBS ಮೆಡಿಕಲ್ ಅಂತ ಎಂತಕ್ಕಾಗಿರೋದು ಅದು? ಅದು ಯಾವ್ಯಾವ ಕಾಯಿಲೆಗಳಿಗೆ ಯಾವ್ಯಾವ ಕೊಡ್ಬೇಕು ಅನ್ನೋದಕ್ಕಾಗಿ ಅವ್ರು ಡಾಕ್ಟರ್ ಅಂತ ಇಟ್ಟಿರೋದು, ಇಲ್ಲಾಂದ್ರೆ ನರ್ಸೇ ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಡ್ತಿದ್ರು ಅವರು. ಹಾಗಾಗಿ ನಾನು ಡಾಕ್ಟ್ರು ತಪ್ಪು ಅಂತ ಹೇಳಕ್ಕೂ ಇಲ್ಲ, ಆದ್ರೆ ಈ ರಾತ್ರಿ ಪ್ರಕರಣದಲ್ಲಿ ತಪ್ಪು. ಯಾಕಂದ್ರೆ ಅವ್ರು ಹೇಳ್ಬೇಕಿಲ್ಲ ನಾನು ನೈಟ್ ಡ್ಯೂಟಿ ಮಾಡಲ್ಲ, ನಂದು ಇಷ್ಟೇ ಅವರು, ಆಮೇಲೆ ನೀವು ಯಾರನ್ನಾರು ಬೇರೆ ಡಾಕ್ಟರ್ ಆಗ್ತದೆ ಅಂತ. ಒಂದು ವೇಳೆ ಅದನ್ನ ಡ್ಯೂಟಿ ಮಾಡಿದ್ಮೇಲೆ ಈ ಬಂದಂತ ರೋಗಿಗೆ ಚಿಕಿತ್ಸೆ ಸಿಗ್ಬೇಕಲ್ಲ, ಅವರು ಸ್ಪಂದಿಸ್ಬೇಕಲ್ಲ. ಆ ಕಾರಣಕ್ಕಾಗಿ ಅದು ರಾತ್ರಿ ಪ್ರಕರಣ ಆಗಿದೆ. ಆದ್ರೆ ಈ ಪ್ರಕರಣ ಜೊತೆಗೆ ಈಗೇನೋ ಅವ್ರು ಬಂದು ಹೇಳಿದ್ರು ನಮಗೆ ಆಯ್ತು, ಇನ್ನು ಅನೇಕ ಜನ ನಮಗೆ ಸಾಕಷ್ಟು ದಿನಗಳಿಂದ ನಮಗೆ ಸಮಸ್ಯೆ ಹೇಳ್ತಾ ಇದ್ದಾರೆ. ಈ ಬಡವರಿಗೆ ಆಗ್ಬಿಟ್ರೆ ಯಾರು ಕೇಳೋರು? ಆ ಕಾರಣಕ್ಕಾಗಿ ಇದನ್ನ ಈ ರೀತಿ ನಡಿಬಾರ್ದು, ಅನಂತಪುರದಲ್ಲಿ ಸಾರ್ವಜನಿಕರ ಸೇವೆ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಬಂದು ಮಾಹಿತಿ ತಗೊಂಡು ಈಗಾಗಲೇ ಅಧಿಕಾರಿಗಳಿಗೆ ಮಾತಾಡಿ ಮುಂದಿನ ದಿನಗಳಲ್ಲಿ ಇದು ಸರಿಯಾದ ತನಕ ಹೋರಾಟ 24 ಗಂಟೆ ಡಾಕ್ಟರ್ಗಳು ಇರಲೇಬೇಕು. ಆ ಪ್ರಥಮ ಚಿಕಿತ್ಸೆನ ಇಲ್ಲಿ ಕೊಟ್ಟು ಆ ನಂತರ ಒಂದ್ ವೇಳೆ ಸೀರಿಯಸ್ ಆದ್ರೆ ಅವರು ಶಿವಮೊಗ್ಗನ ಸಾಗರಕ್ಕೆ ರೆಫರ್ ಮಾಡ್ಬೇಕು. ಆದ್ರೆ ಇಲ್ಲಿ ಯಾವ್ದು ಸಹ 1 ವರ್ಷದಿಂದ ಆಗಿಲ್ಲ. ಈ 108 ಇಲ್ಲದೆ ಅಂತೂ ಹೆಚ್ಚು ಕಮ್ಮಿ 1 ವರ್ಷ 1.5 ವರ್ಷ ಆಯ್ತು. ಈಗ ನಾವ್ ಇದಕ್ಕೆ DHO ಫೋನ್ ಮಾಡಿದ್ರೆ ಅವ್ರು DHO ಅವರು ಫೋನ್ ಎತ್ತಿಲ್ಲ. DHO ಅವರು ಫೋನ್ ಎತ್ತಿದ್ರೆ ಈಗ ಇಲ್ಲ ನಾ ಬಂದು 20 ದಿವಸ ಆಗಿದೆ ಅಂತ. ಆದ್ರೆ ಯಾವ ಒಬ್ಬ ಅಧಿಕಾರಿಗಳು ಸಹ ಇಲ್ಲಿ ಬಂದು ಒಂದು ಮೀಟಿಂಗ್ ಮಾಡಿಲ್ಲ, ಏನ್ ಆಗಿದೆ ಏನು ಅಂತೇಳಿ. ನಾವೀಗ ಇವತ್ತು ಆಗ್ಲೇ ಇಲ್ಲಿ ನಮ್ಮ ಮೆಡಿಕಲ್ ಆಫೀಸರ್ ಇಂದ ನಾವು ಮಾಹಿತಿ ತಗೊಂಡು ಇನ್ನೊಂದು ವಾರದೊಳಗೆ ಏನಾದ್ರು ಇದು ಸಂಪೂರ್ಣ ಸರಿ ಆಗದೆ ಹೋದ್ರೆ ನಾವು ಈ DHO ಮತ್ತೆ THO ಇಲ್ಲಿ ಬರೋವರೆಗೂ ಮತ್ತೆ ಇಲ್ಲಿಗೆ ಏನ್ ಸಿಬ್ಬಂದಿಗಳು ಪ್ಲಸ್ ಡಾಕ್ಟರ್ಗಳು ಅಷ್ಟು ಜನ ಹಾಕೋವರೆಗೂ ನಾವು ಇಲ್ಲಿ ಧರಣಿ ಕೂರ್ತೀವಿ. ಯಾಕಂದ್ರೆ ಇಲ್ಲೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಇದ್ದಂತ ಬಡವರು, ಕೂಲಿ ಕಾರ್ಮಿಕರು, ರೈತರು, ಅವ್ರು ಯಾರು ಶಿವಮೊಗ್ಗ ಮತ್ತೆ ಸಾಗರಕ್ಕೆ ತಕ್ಷಣ ಹೋಗಕ್ಕಾಗಲ್ಲ. ಆ ಕಾರಣಕ್ಕಾಗಿ 108 ನಮಗೆ ಬೇಕು, ಪ್ಲಸ್ ಇಲ್ಲಿ ಡಾಕ್ಟರ್ಗಳು ಬೇಕು. ಮತ್ತೆ ವಿಶೇಷ ಇಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಅಂತ ಹೇಳಿ ನಮಗೆ ರಾಜ್ಯ ಪಾಲಿಸಿ ಇರ್ಬೋದು, ಆದ್ರೆ ಈ ಆಸ್ಪತ್ರೆಗೆ ನಮಗೆ MS ಮತ್ತೆ MD ಮಾಡುವಂತ ಡಾಕ್ಟರ್ಗಳನ್ನ ಕೊಡ್ಲೇಬೇಕು. ವಿಶೇಷ ಈಗ UT ಖಾದರ್ ಅವರು ಹೊಸ ಆರೋಗ್ಯ ಸಚಿವರಾಗಿದ್ದಾರೆ. ಅವರು ಹಿಂದಿರ್ಬೇಕಾದ್ರೆ ಸ್ವಲ್ಪ ಸುಧಾರಣೆ ಮಾಡಿದ್ರು. ಈಗ ಈ ತರ ಪ್ರಕರಣಗಳನ್ನೆಲ್ಲ ವಿಶೇಷ ಪ್ರಕರಣ ಅಂತ ಹೇಳಿ ಇಲ್ಲಿ ಹೆಚ್ಚಿನ 6-7 ತಾಲೂಕು ಸಹ ಎಲ್ಲೂ ಸಹ ಈಡಿಗರ ಸಂಘಗಳು ಇದಾವೆ. ಅದ್ರಲ್ಲಿ ನಮ್ಮ ಭದ್ರಾವತಿಯಲ್ಲಿ ಒಂದು ಇಲ್ಲ, ಇನ್ನು 6 ತಾಲೂಕಲ್ಲಿ ಇದಾವೆ. ಬಹಳ ವರ್ಷಗಳಿಂದ ಈಡಿಗರ ಸಂಘ ಕಟ್ಕೊಂಡ್ ಬಂದರೆ ತದನಂತರ ಕಾಲ ತಕ್ಕಂತೆ ಒಂದಿಷ್ಟು ಅಭಿವೃದ್ಧಿನೂ ಮಾಡ್ಕೊಂಡ್ ಬಂದಾರೆ ಈಡಿಗರ ಸಂಘದವರು. ಅಲ್ಲಿ ಜಾಗ ಇದ್ದಂತ ಸಂದರ್ಭದಲ್ಲಿ ಅಲ್ಲಿ ಸಮುದಾಯ ಭವನ ಇರ್ಬೋದು ಅಥವಾ ಬೇರೆ ಬೇರೆ ವಾಣಿಜ್ಯ ಮಳಿಗೆಗಳಿರ್ಬೋದು, ಈ ರೀತಿಯ ಕಟ್ಕೊಂಡ್ ಬಂದಿದ್ದಾರೆ. ಈ ಉದಾಹರಣೆ ಶಿವಮೊಗ್ಗದಲ್ಲಿ 2008-09 ಹಾಲಪ್ಪನವರು ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಯಡಿಯೂರಪ್ಪನಿಗೆ ಹೇಳಿ ಶಿವಮೊಗ್ಗದ ಒಂದು ಹೃದಯ ಭಾಗದಲ್ಲಿ 1 ಎಕರೆ ಕೊಡಿಸಿ ಅಲ್ಲಿ ಸಮುದಾಯ ಭವನವನ್ನ ಮಾಡಿಸೋಂತ ಕೆಲಸ ಮಾಡಿದ್ರು. ಮತ್ತೆ ಅದಕ್ಕೆ ಅನುದಾನನೂ ಕೊಡಿಸಿದ್ರು. ಅದಕ್ಕೆ ಸಾಕಷ್ಟು ಅಡೆತಡೆಗಳು ಬಂದವು. ಯಾಕಂದ್ರೆ ಅದು ಒಂದು ಪೊಲೀಸ್ ಇಲಾಖೆ ಜಾಗ ಸೇರಿದ್ದು ಅಂತೇಳಿ. ಆದ್ರೂ CM ಇರೋದ್ರಿಂದ, ಯಡಿಯೂರಪ್ಪನವರು ಇರೋದ್ರಿಂದ, ಹಾಲಪ್ಪನವ್ರ ಮಂತ್ರಿ ಇರೋದ್ರಿಂದ ಅಲ್ಲಿ ಹೇಳಿ ಅದನ್ನೆಲ್ಲ ನಿರ್ವಹಣೆ ಅದನ್ನ ನಿವಾರಿಸಿ ಅಲ್ಲಿ ಜಾಗ ಕೊಡ್ಸೋಂತ ಕೆಲಸ ಮಾಡಿದ್ರು. ಅಲ್ಲಿಯೂ ಸಹ ಇವತ್ತಿಗೂ ಅಷ್ಟೆಲ್ಲ ಮಾಡಿದ್ರು ಸಹ ಅದಕ್ಕೆ ಇವತ್ತಿಗೂ ಹಾಲಪ್ಪನವರು ಅದನ್ನ ದುರ್ಬಳಕೆ ಮಾಡ್ಕೊಂಡಿಲ್ಲ. ಹೊಸನಗರದಲ್ಲಿಯೂ ಸಹ ಅವ್ರು ಶಾಸಕರಾಗಿದ್ರು. ಅಲ್ಲೂ ಸಹ ಈಡಿಗರ ಸಂಘ ಇದ್ದು ಸಾಕಷ್ಟು ವರ್ಷ ಆಗಿತ್ತು. ಅಲ್ಲೂ ಸಹ ಯಾವತ್ತೂ ಅವರು ಅದನ್ನ ದುರ್ಬಳಕೆ ಮಾಡ್ಕೊಂಡಿಲ್ಲ. ಸ್ವರೂಪದಲ್ಲಿ ಶಾಸಕರಾಗಿದ್ರು, ಅಲ್ಲೂ ಸಹ ಅವ್ರೇನು ಯಾವತ್ತೂ ಮಾಡಿಲ್ಲ. ಮತ್ತೆ ಸಾಗರದಲ್ಲೂ ಸಹ ಅವರು ಹೋದ ಬಾರಿ ಶಾಸಕರಾಗಿದ್ರು. ಇಲ್ಲೂ ಸಹ ಈಡಿಗರ ಸಂಘ ಇದೆ, ಇಲ್ಲೂ ಸಹ ಸಮುದಾಯ ಭವನ ಕಟ್ಟಿದ್ದಾರೆ, ಎಲ್ಲೂ ಸಹ ದುರ್ಬಳಕೆ ಮಾಡ್ಕೊಂಡಿಲ್ಲ. ಮತ್ತೆ ಅದಕ್ಕೆ ಕಾಗೋಡು ತಿಮ್ಮಪ್ಪನವ್ರು ಇರ್ಬೋದು, ಬಂಗಾರಪ್ಪನವ್ರು ಇರ್ಬೋದು, ಅಥವಾ ನಮ್ಮ ಸಮಾಜದ ಬೆಂಗಳೂರಲ್ಲೂ ಸಹ ನಮ್ಮ ಸಮಾಜದ ಮುಖಂಡರುಗಳು, ಸಾಕಷ್ಟು ರಾಜಕಾರಣಿಗಳು ಇದನ್ನ ಬೆಂಬಲಿಸಿ ಬಂದಿದ್ದಾರೆ. ಅದಕ್ಕೆ ಸಹಕಾರ ಸಲಹೆ ಕೊಡ್ತಾ ಬಂದಿದ್ರು. ಆಯಾ ಕಾಲ ತಕ್ಕಂತೆ ಯಾರು ಅಧಿಕಾರದಲ್ಲಿ ಇದ್ದಾರೆ, ಅದಕ್ಕೆ ಯಾವ ಆರ್ಥಿಕ ವ್ಯವಸ್ಥೆ ಬೇಕು ಅನ್ನೋದಕ್ಕೆ, ಅದಕ್ಕೆ ಯಾರ್ಯಾರಿಗೆ ಅನುಕೂಲ ಇದೆ ಅವರೆಲ್ಲರೂ ಸಹ ಅದಕ್ಕೆ ಸಲಹೆ ಮತ್ತೆ ಸಹಕಾರ ಕೊಡ್ತಾ ಬಂದ್ರು. ಆ ದೃಷ್ಟಿಯಿಂದ ಇವತ್ತು ಅವೆಲ್ಲ ಒಂದ್ ಕಡೆ ಅಭಿವೃದ್ಧಿ ಕಂಡವು ಈಡಿಗರ ಸಂಘಗಳು. ಆದ್ರೆ ಈಗ ಮೊನ್ನೆ ನನಗೆ ಮಾಹಿತಿ ಪ್ರಕಾರ, ಯಾಕಂದ್ರೆ ಮೊನ್ನೆ ಅಲ್ಲಿ ನಮ್ಮ ಸಾಗರ ಈಡಿಗರ ಸಂಘದಲ್ಲಿ ಅದಕ್ಕೆ ಸಹ ಕಾರ್ಯದರ್ಶಿ ಅವರು ಒಬ್ರು ಕರುಣಾಕರ್ ಅವರು ಬಹಳ ವರ್ಷದಿಂದ ಆ ಸಂಘದಲ್ಲಿ ಇದ್ದಂಥವ್ರು. ಅಲ್ಲಿ ಏನೋ ಒಂದು ಪ್ರತಿಭಟನೆ ಕೂತಿದ್ದಾರೆ, ನಾನೇನೋ ನೋಡಿದೆ ವಾಟ್ಸಪ್ ಅಲ್ಲಿ.
ಗುಂಪುಗಾರಿಕೆ ಬಿಡಿ ಸಂಘ ಉಳಿಸಿ ಅಂತೇಳಿ ಒಂದು ಕೊಟ್ಟಿದ್ರು. ಇದೇ ನಿಂಗೆ ಈಡಿಗರ ಸಂಘದಲ್ಲಿ ಯಾಕಂದ್ರೆ ಕಾಗೋಡು ತಿಮ್ಮಪ್ಪನವರು ಅಧ್ಯಕ್ಷರಾಗಿದ್ರು, ಅದಕ್ಕೆ ಅಣ್ಣೋಜಿ ಅವರು ಅಧ್ಯಕ್ಷರಾಗಿದ್ರು. ಅದನ್ನ ಎಲ್ಲೋ ಒಂದ್ ಕಡೆ ಒಳ್ಳೆ ಸಾಗರದ ಹೃದಯ ಭಾಗದಲ್ಲಿ ಒಂದು 4-5 ಎಕರೆ ಜಾಗ ಇದ್ದಂತ ಜಾಗನ ಕಾಗೋಡು ತಿಮ್ಮಪ್ಪನವರು ಇದ್ದಂತ ಕಾಲದಲ್ಲಿ ಅದು ಮಂಜೂರು ಮಾಡಿದ್ರು. ಆಮೇಲೆ ಅವರೆಲ್ಲರ ಸಹಕಾರ ಮಾರ್ಗದರ್ಶನದಲ್ಲಿ ಒಳ್ಳೆ ಒಂದು ಈಡಿಗರ ಭವನ ಕಟ್ಟಿದ್ದಾರೆ. ಒಂದು ಯಶಸ್ವಿ ನಡ್ಕೊ ಹೋಗ್ತದೆ. ಇದು ಯಾಕೆ ಅಂತ ಹೇಳಿ ಎಲ್ಲ ಮಾಹಿತಿ ಕೇಳೋವರಿಗೂ ಈ ರೀತಿ ಯಾಕಾಗಿ ಪ್ರತಿಭಟನೆ ಕೂತಿದ್ದಾರೆ ಅಂತ. ಆದ್ರೆ ಇಲ್ಲಿ ಮೊನ್ನೆ ಈ ನಮ್ಮ ತಾಲೂಕು ಶಾಸಕರು ಏನೋ ಮಂತ್ರಿ ಈರಿಗೋಸ್ಕರ ಏನೋ ಲಾಬಿ ನಡೀತಿದೆಯಲ್ಲ, ಲಾಬಿ ಮಾಡಿಕೊಳ್ಳಿ. ಪಕ್ಷದಲ್ಲಿ ಅವರ ಅಭಿಮಾನಿಗಳು ತಾಲೂಕಿನ ಸಹಕಾರನು ಕೊಟ್ಟಿದ್ದಾರೆ. ನಾನು ಅದಕ್ಕೇನು ಕೊಟ್ಟಿಲ್ಲ. ನಾನು ಅಣ್ಣಾಜಿ ಅವರು ಇರ್ಬೇಕಾದ್ರೆ ಏನೋ 10,000 ರೂಪಾಯಿ ಕೊಟ್ಟಿದ್ದೆ ಅಷ್ಟೇ. ನಾನು ದೊಡ್ಡ ಸಹಕಾರ ಏನು ಅಲ್ಲಿ ಮಾಡಿಲ್ಲ. ಆದ್ರೆ ಎಲ್ಲ ಒಂದ್ ಕಡೆ ನಮ್ಮ ಸಮಾಜದ ಎಲ್ಲ ಒಂದ್ ಕಡೆ ನೀಟಾಗಿ ನಡ್ಕೊ ಹೋಗೋಂಥದ್ರಲ್ಲಿ ಯಾಕೆ ಗೊಂದಲ ಸೃಷ್ಟಿ ಮಾಡ್ತಾರೆ ಅನ್ನೋದು ನಮ್ಮ ಉದ್ದೇಶ. ರಾಜಕಾರಣ ಮಾಡೋಣ ಬೇರೆ ದೃಷ್ಟಿಯಲ್ಲಿ, ಆದ್ರೆ ಅಲ್ಲಿ ನಮ್ಮ ಸಮಾಜದ ಒಂದು ಸಂಘ ಇದೆ. ಆ ಸಂಘದಲ್ಲಿ ಆ ಸಂಘನ ರಾಜಕೀಯಕ್ಕೆ ಬಳಸಬಾರ್ದು ಅಂತ. ಯಾಕಂದ್ರೆ ಇಲ್ಲಿವರೆಗೂ ಇದ್ದಂತರು ಕಾಗೋಡು ತಿಮ್ಮಪ್ಪನವ್ರು ಇರ್ಬೋದು, ಯಾರೇ ಇರ್ಬೋದು, ಹಾಲಪ್ಪನವ್ರು ಇರ್ಬೋದು, ಇಷ್ಟೆಲ್ಲ ಸಾಕಾರ ಮಾಡ್ಕೊ ಬಂದ್ರು ಸಹ ಒಂದು ದಿವಸನೂ ಸಹ ಆ ಸಂಘವನ್ನ ಅವರ ರಾಜಕಾರಣಕ್ಕೆ ಬಳಸಿದ್ದೇ ಇಲ್ಲ ಈ ಗಳಿಗೆವರೆಗೂ. ಆದ್ರೆ ಇವರು ಯಾಕೆ ಇದನ್ನ ಈ ಹಂತಕ್ಕೆ ಹೋಯ್ತು ಅಂತ ಗೊತ್ತಿಲ್ಲ. ಹಾಗಾಗಿ ಇದ್ರಲ್ಲಿ ನಾವು ಈ ರೀತಿ ರಾಜಕೀಯವಾಗಿ ಆಗಿದ್ದಿದ್ರೆ ನಾವು ಇದನ್ನೆಲ್ಲ ಖಂಡಿಸ್ತೇವೆ. ಅವರು ಇದ್ರನ್ನ ಹೇಳಿದ್ರೆ ಏನ್ ಮಾಡ್ತಾರೆ, ಈ ಮೊನ್ನೆ ಇದನ್ನ ನಾನು ಹೇಳಿದೆವು ಹೋದು ಪ್ರೆಸ್ ಮೀಟ್ ಅಲ್ಲಿ, ಈ ರೀತಿ ಆಗ್ಬಾರ್ದು ಅಂತ ನಂಗೆ. ಯಾಕಂದ್ರೆ ಗೊತ್ತಿತ್ತು ಅದು ಸ್ವಾಮೀಜಿ ಅವರು ಹೇಳಿದಾಗ್ಲೇ ಎಲ್ಲೋ ಒಂದ್ ಕಡೆ ಆ ಸಂಘದಲ್ಲಿ ಬಂಗಾರಪ್ಪನ ಅಭಿಮಾನಿಗಳು ಇರ್ತಾರೆ, ಕಾಗೋಡು ತಿಮ್ಮಪ್ಪನ ಅಭಿಮಾನಿಗಳು ಇರ್ತಾರೆ, ಹಾಲಪ್ಪನ ಅಭಿಮಾನಿಗಳು ಇರ್ತಾರೆ, ಗೋಪಾಲಕೃಷ್ಣರ ಅಭಿಮಾನಿಗಳು ಇರ್ಬೋದು. ಆದ್ರೆ ಅಲ್ಲಿ ಇವತ್ತು ಒಂದ್ ದಿವಸ ರಾಜಕಾರಣ ನಾವು ಶುರು ಮಾಡಿ ಒಬ್ರು ಪರ್ವ ಕೊಟ್ರೆ ನಾಳೆ ಬೆಳಿಗ್ಗೆ ಮತ್ತೊಬ್ರು ರಾಜಕೀಯ ಬದಲಾವಾದಂತ ಸನ್ನಿವೇಶದಲ್ಲಿ ಮತ್ತೆ ಕೇಳ್ತಾರೆ ಅವರು, ನಮಗೆ ಲೆಟರ್ ಕೊಡ್ರಿ ಅಂತ. ಅದು ಎಲ್ಲ ಒಂದ್ ಕಡೆ ಆವಾಗ 2 ಬಣ ಮಾಡಿಟ್ಟಂಗೆ ಆಗ್ಬಿಡುತ್ತೆ. ಆ ಕಾರಣಕ್ಕಾಗಿ ಅದ್ರ ಆಗ್ಬಾರ್ದು. ಸಮಾಜ ದೃಷ್ಟಿಯಿಂದ ನೀವು ಸಮಾಜ ಕೇಳ್ರಿ ಅಂತ. ಅದಕ್ಕೋಸ್ಕರ ಈ ಶಾಸಕರು ಅವರ ಲೆಫ್ಟ್ ರೈಟ್ ಹತ್ರ ಒಂದು ತಮ್ಮ ಮುಖಾಂತರನ ಅಥವಾ ಸಾಗರದಲ್ಲಿ ಕೊಟ್ರು ಹೇಳಿಕೆನ. ಇವ್ರು ಯಾರು ಹೇಳಕ್ಕೆ, ಇವ್ರೇನು ಕೊಡುಗೆ ಐತಿ, ಇವರು ಬಂಗಾರಪ್ಪನವ್ರನ್ನ ಮತ್ತೆ ಭೀಮಣ್ಣನ, ಮಧು ಬಂಗಾರಪ್ಪನವ್ರನ್ನ ಮತ್ತೆ ಭೀಮಣ್ಣನ ಓಲೈಸಕ್ಕೋಸ್ಕರ ಕೊಡ್ತಾರೆ. ಅವ್ರ ಹತ್ರ ಹೋಗಿ ಕೆಲಸ ಮಾಡಿಸಿ ಬರೋಣ ಅಂತ. ನಾನು ಯಾವುದೇ ಬ್ಲಾಕ್ ದಂಧೆ ಮಾಡಲ್ಲ. ನನಗೆ ಯಾವ ರಾಜಕಾರಣಿಗಳದ್ದು ಅವಶ್ಯಕತೆ ಇಲ್ಲ. ನಾನು ನನ್ನ ಜನ ರಾಜಕಾರಣಕ್ಕೆ ತಂದಿದ್ದಾರೆ, ಅದಕ್ಕಾಗಿ ಸರ್ವಿಸ್ ಕೊಡಕ್ಕೆ ಇದನ್ನ ಬಿಟ್ರೆ ನಂದು ಯಾವುದೇ ಮಳಲ್ ದಂಧೆ ಇಲ್ಲ, ನಂದು ಯಾವುದೇ ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ಕಳ್ಕೊರೆ ಇಲ್ಲ, ಭೂಮಾಫಿ ಇಲ್ಲ. ಹಂಗಾಗಿ ನಂದು ಪ್ರಾಮಾಣಿಕವಾಗಿ ನಾನು ಕೃಷಿ ಮಾಡಿದ್ದೀನಿ. ನನ್ ಬೇಕಾದ್ರೆ ನನ್ನ ಆದಾಯ ನೋಡೋದಾದ್ರೆ ನಾನು ಒಂದ್ ದಿವಸ ಬರ್ರಿ ಶಾಸಕರು ನೀವೆಲ್ಲ ಸೇರಿ ನಾನು ಎಷ್ಟು ಕೃಷಿ ಮಾಡ್ತೀನಿ, ಎಷ್ಟು ನನ್ನ ಕೃಷಿ. ನಮ್ಮ ಸಮಾಜದ ಮುಖಂಡರುಗಳು ಸಹ, ಯಾಕಂದ್ರೆ ನಮ್ಮ ಸಿಗಂದೂರು ಧರ್ಮದರ್ಶಿಗಳಿದ್ದಾರೆ, ಅವರು ಸಾಕಷ್ಟು ಅದಕ್ಕೆ ಕೊಡುಗೆ ಇದೆ. ಅವರು ಮಾರ್ಗದರ್ಶನದಲ್ಲಿ ಇದಕ್ಕೆ ಈ ತರ ಅವಕಾಶಗಳನ್ನು ಕೊಡಬಾರ್ದು. ಮತ್ತೆ ಕಾಗೋಡು ತಿಮ್ಮಪ್ಪನವರು ಸಹ ಇದಕ್ಕೆ ಇಂಥವಕ್ಕೆ ಅವಕಾಶ ಕೊಡಬಾರ್ದು. ಇಲ್ಲಿ ಎಲ್ಲೋ ಒಂದ್ ಕಡೆ ನಾವು ಹೇಳಿದ್ರೆ ಹಾಲಪ್ಪನವರಾಗ್ಲಿ ಅಥವಾ ನಾವ್ ಯಾರು ಹೇಳಿದ್ರು ಇಲ್ಲ ಇವರು ವಿರೋಧ ಪಕ್ಷ ಹೇಳ್ತಾರೆ ಅಂತ. ಇದು ವಿರೋಧ ಪಕ್ಷ ಆಡಳಿತ ಪಕ್ಷ ಅಲ್ಲ, ಇದು ಸಮುದಾಯದ ಪ್ರಶ್ನೆ. ಹಂಗಾಗಿ ಸಮುದಾಯದವರಿಗೆ ಏನ್ ಬೇಕು ನಾವು ಸಹಕಾರ ಮಾಡ್ತೀವಿ. ಈಗ ಇವ್ರಿಗೇನ್ ಸಂಬಂಧ ಅಂತ ನಾನು ಸಹಕಾರ ಕೊಟ್ಟಿನಿ. ಈಗ ಇವರು ಈ ಶಾಸಕರು ಏನಾಯ್ತು, ಈಗಷ್ಟೇ ಮೊನ್ನೆ ಅಷ್ಟೇ ಮೆಂಬರ್ಶಿಪ್ ಆಯ್ತು ಇತ್ತೀಚಿನ ದಿನಗಳಲ್ಲಿ, ಮುಂಚಿಂದನೇ ಸದಸ್ಯರು ಅಲ್ಲ ಅದರಲ್ಲಿ. ಇವರು ಅಧ್ಯಕ್ಷರಾದ್ರೆ ಅವ್ರಿಗೆ ಆಶ್ಚರ್ಯ ಇಲ್ಲ ಇವ್ರು ಹೇಳಿಸಿ. ಯಾಕಂದ್ರೆ ಮೊನ್ನೆ ಸಾಗರ ಮಾರಿಗುಡಿ ಸಮಿತಿಯಲ್ಲಿ ಅಲ್ಲಿ ಹೋಗಿ ರಾಜಕಾರಣ ಮಾಡಿ ಅಲ್ಲೊಂದಿಷ್ಟು ಮಾಡಿದ್ರು. ಅಲ್ಲಿ ಯಾರನ್ನೋ ಬೇಕಾದಂತವ್ರನ್ನ ಅಧ್ಯಕ್ಷ ಮಾಡಕ್ ಹೋದ್ರು, ಅಲ್ಲಿ ಆಗಿಲ್ಲ. ಇಲ್ಲೆಲ್ಲ ಒಂದ್ ಕಡೆ ಈಡಿಗರ ಭವನದಲ್ಲಿ ಅಲ್ಲಿ ಕೈ ತಪ್ಪೋತಾರೆ ಅಂತ ಈಡಿಗರ ಭವನದಲ್ಲಿ ಎಲ್ಲ ಒಂದ್ ಕಡೆ ಕೆಲವೊಂದಿಷ್ಟು ಜನರಿಗೆ ಈ ಈಡಿಗರ ಸಂಘದಲ್ಲಿ ಏನಾಗಿದೆ ಪಾಪ ಒಂದಿಷ್ಟು ಬಹಳ ಜನರು ಅವತ್ತಿಂದ ಕಟ್ಕೊಂಡ್ ಬಂದಂತರು ಇದ್ದಾರೆ, ಒಳ್ಳೆಯರಿದ್ದಾರೆ. ಈ ಮಧ್ಯೆ ಹೋಗಿ ಒಂದಿಷ್ಟು ಈ ಹೆಂಡ ಮಾರರು ಒಂದಿಷ್ಟು ಭೂಮಾಫಿ ಇದ್ದಾರೆ ಸೇರ್ಕಿ ಬಿಟ್ಟಾರಲ್ಲ ಕೆಲವೊಂದು ಬೆಲೆ ಎಣಿಕೆ ಅಷ್ಟು. ಅವರು ಈ ಶಾಸಕರನ್ನ ದಾರಿ ತಪ್ಪಿಸಿ ಶಾಸಕರಿಗೆ ನೋಡಿ ನಿಮ್ಗೆ ಲೆಟರ್ ಕೊಟ್ಟಿಲ್ಲ ಅಂತ ಅದನ್ನೇ ಒಂದು ದೊಡ್ಡ ಇಶ್ಯೂ ಮಾಡಿ. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.